ರಿಸಲ್ಟ್ ಇವತ್ತು ಸಿಇಟಿ ವೆಟರ್ನರಿ ವಿಭಾಗದಲ್ಲಿ ಅಮೂಲ್ಯ ದ್ವಿತೀಯ ಸ್ಥಾನವನ್ನ ಪಡೆದಿದ್ದಾರೆ. ನನಗೆ ತುಂಬಾ ಖುಷಿ ಇದೆ, ಪರಿಶ್ರಮ ಅಗತ್ಯ ಅನ್ನೋದಾಗಿ TV9 ಜೊತೆ ಅವರು ಖುಷಿಯನ್ನ ಹಂಚಿಕೊಂಡಿದ್ದಾರೆ ವಿದ್ಯಾರ್ಥಿನಿ ಅಮೂಲ್ಯ. ತುಂಬಾ ಖುಷಿಯಾಗಿದೆ, ಪ್ರತಿನಿತ್ಯ ಇದಕ್ಕೋಸ್ಕರ ಕಷ್ಟಪಡ್ತೀವಿ, ಓದ್ತೀವಿ, ರ್ಯಾಂಕ್ ಬರಬೇಕು ಅನ್ನೋದಾಗಿ ಇರುತ್ತೆ. ಇದೀಗ ದ್ವಿತೀಯ ಸ್ಥಾನವನ್ನ ಪಡೆದುಕೊಂಡಿರುವಂತ ಅಮೂಲ್ಯ TV9 ಜೊತೆ ತಮ್ಮ ಸಂತಸವನ್ನ ಹಂಚಿಕೊಂಡಿದ್ದಾರೆ. ಹಾಗೆ ಉಳಿದಂತವರ ರಿಸಲ್ಟ್ ಅನ್ನ ಕೂಡ ನೀವು ಸ್ಕ್ರೀನ್ ನಲ್ಲಿ ಗಮನಿಸಬಹುದು. ಇವರದ್ದು ವೆಟರ್ನರಿ ವಿಭಾಗ ಅಮೂಲ್ಯ ಅವರದ್ದು ದಾವಣಗೆರೆಯ ಸರ್ MV ಕಾಲೇಜ್ನ ವಿದ್ಯಾರ್ಥಿ. ಇವರು ಬಹಳ ಖುಷಿಯಲ್ಲಿದ್ದಾರೆ ಇಂಥ ಒಂದು ರಿಸಲ್ಟ್ ಅನ್ನ ಪಡೆದುಕೊಂಡಿರೋದಕ್ಕೆ. ಇದಕ್ಕಾಗಿನೇ ಪ್ರತಿ ದಿನ ಅವರು ಶ್ರಮ ಪಡ್ತಾರೆ, ಓದ್ತಾರೆ, ಡಿಸಿಪ್ಲಿನ್ಡ್ ಆಗಿರುವಂಥ ಲೈಫನ್ನು ಲೀಡ್ ಮಾಡಬೇಕಾಗುತ್ತೆ ಸ್ಟಡಿ ವಿಚಾರದಲ್ಲಿ. ಇನ್ನು ದ್ವಿತೀಯ ಸ್ಥಾನ ಇಂಜಿನಿಯರಿಂಗ್ ವಿಭಾಗದಲ್ಲಿ ಯಾರ್ಯಾರಿದ್ದಾರೆ ಅನ್ನೋದನ್ನು ಗಮನಿಸಬಹುದು. ಹಾಗೆ ಅನ್ಮೋಲ್ ಅಂತ ಧಾರವಾಡದ ಅರ್ಜುನ್ ಕಾಲೇಜ್ ಇವರು. ಇನ್ನು ಸಮಯ್ ಅನ್ನೋದಾಗಿ ಬೆಂಗಳೂರಿನ ಎಕ್ಸ್ಪರ್ಟ್ ಕಾಲೇಜ್ನ ವಿದ್ಯಾರ್ಥಿ, ತೃತೀಯ ಸ್ಥಾನ ಅಗ್ರಿಕಲ್ಚರ್ ವಿಭಾಗ ಇವರದ್ದು. ಗಮನಿಸ್ತಾ ಇದ್ದೀರಿ, ಸಿಇಟಿ ರಿಸಲ್ಟ್ ಅನ್ನ ನೋಡೋದಕ್ಕೆ ವಿದ್ಯಾರ್ಥಿಗಳಿಗೆ ಆರಂಭದಲ್ಲಿ ತಾಂತ್ರಿಕ ಸಮಸ್ಯೆ ಕೂಡ ಆಗಿದೆ. ಸಂಜೆ 4 ಗಂಟೆ ಆದ್ರೂ ಕೂಡ KA ವೆಬ್ಸೈಟ್ ಓಪನ್ ಆಗ್ತಾ ಇಲ್ಲ. 2 ಗಂಟೆ ನಂತರ ರಿಸಲ್ಟ್ ಅನ್ನ ನೋಡಬಹುದು ಅಂತ KAನೇ ಹೇಳಿದ್ದು, ಆದ್ರೆ ಇವಾಗ ನೋಡಿದ್ರೆ ವೆಬ್ಬೇ ಓಪನ್ ಆಗ್ತಾ ಇಲ್ಲ. ಬಟ್ ಇವಾಗ ಮನವಿ ಮಾಡಿಕೊಂಡಿದೆ KA, ಲಾಗಿನ್ ಆಗಬೇಡಿ ಅಂತ, ಪರ್ಯಾಯವಾಗಿ ವಾಟ್ಸ್ಆಪ್ ಮೂಲಕವಾಗಿ ನಿಮ್ಗೆ ಫಲಿತಾಂಶ ಕಳಿಸ್ತೀವಿ ಅಂತ ಹೇಳ್ತಾ ಇದೆ. ವೆಬ್ಬೇ ಓಪನ್ ಆಗ್ತಾ ಇಲ್ಲ. ಇನ್ನು ವಿದ್ಯಾರ್ಥಿಗಳಿಗೆ ಎಷ್ಟು ಟೆನ್ಷನ್ ಆಗ್ಬೇಡ ಹೇಳಿ. ಒಂದು 5 ನಿಮಿಷ ರಿಸಲ್ಟ್ ಬರುತ್ತೆ ಅಂತ ಗೊತ್ತಾದ ತಕ್ಷಣನೇ ಲ್ಯಾಪ್ಟಾಪ್ ಸಿಸ್ಟಮ್ ಮುಂದೇನೋ ಕಾಯ್ತಾ ಕೂತಿರ್ತಾರೆ ತಮ್ಮ ರ್ಯಾಂಕ್ ಅನ್ನ ನೋಡೋದಕ್ಕೆ, ಏನಾಗಿದೆ ರಿಸಲ್ಟ್ ಅಂತ ನೋಡೋದಕ್ಕೆ. ಅಂಥದ್ರಲ್ಲಿ 4 ಗಂಟೆ ಲೇಟ್ ಆದರೆ, ಲಾಗಿನ್ ಆಗದೆ ಇದ್ರೆ, ಆ ನಂತರದಲ್ಲಿ KA ಈಗ ಲಾಗಿನ್ ಮಾಡಬೇಡಿ, ವಾಟ್ಸಪ್ನಲ್ಲಿ ಕಳಿಸ್ತೀವಿ ಅಂತ ಹೇಳಿದ್ದಾರೆ.